ಮಾಲಿಕೆ 2 ಪುಸ್ತಕ ಪರಿಚಯ 59 ತಿಂಗಳ ವಿಶೇಷ ಚಲನಚಿತ್ರವಾಗಿರುವ ಕಾದಂಬರಿಗಳು. ಪುಸ್ತಕದ ಹೆಸರು ಬೆಳದಿಂಗಳ ಬಾಲೆ. ಲೇಖಕರು ಯಂಡಮೂರಿ ವೀರೇಂದ್ರನಾಥ, ಅನುವಾದ ವಂಶಿ, ಅಭಿಪ್ರಾಯ ಸಪ್ನವಂಶಿ ಮತ್ತು ಓದುತ್ತಿರುವವರು ಸಿಂಧು ಜಗನ್ನಾಥ್. ಎಂವಿಯವರ ವೆನ್ನೆಲ್ಲೋ ಆಡಪಿಲ್ಲ ಹೆಸರಿನ ತೆಲುಗಿನ ಕಾದಂಬರಿಯನ್ನು ಬೆಳದಿಂಗಳ ಬಾಲೆಯನ್ನಾಗಿಸಿ ಕನ್ನಡಕ್ಕೆ ತಂದವರು ವಂಶಿಯವರು. ತೆಲುಗು ಅನುವಾದದ ಛಾಪನ್ನು ಕೆಲವೆಡೆ ತೋರಿದರೂ ಎಲ್ಲಿಯೂ ಬೇಸರವಾಗದು. ಸುಮಾರು ವರ್ಷಗಳ ಹಿಂದೆ ಬೆಳದಿಂಗಳ ಬಾಲೆ ಸಿನಿಮಾವನ್ನು ನೋಡಿದಾಗಲೂ ತುಂಬ ಇಷ್ಟವಾಗಿತ್ತು. ಈಗ ಬಹಳ ನಿರೀಕ್ಷೆಯಿಂದಲೇ ಕಾದಂಬರಿ ಓದಿದ್ದು ಕೂಡ. ಆ ನಿರೀಕ್ಷೆ ಹುಸಿಯಾಗಲಿಲ್ಲ. ದುಃಖಾಂತ್ಯವಾಗುವ ಕಥೆಗಳೆಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ. ಆದರೆ ಸಿನಿಮಾ ನೋಡಿದ ಫಲಿತವಾಗಿ ಇಲ್ಲಿನ ಅಂತ್ಯ ನಿರೀಕ್ಷಿತವೇ. ಕೆಲವು ಕಾದಂಬರಿಗಳನ್ನು ಸಿನಿಮಾಗಳನ್ನಾಗಿ ನೋಡಲು ಬೇಸರ, ಹಾಗೆಯೇ ಸಿನಿಮಾಗಳನ್ನು ನೋಡಿದ ಮೇಲೆ ಕಾದಂಬರಿ ಓದುವುದು ಅಷ್ಟೇ ಬೇಸರ. ಆದರೆ ಈ ಬಾಲೆಯಂತೂ ಬಿಗಿ ಹಿಡಿದು ಓದಿಸಿಕೊಂಡದ್ದಂತೂ ನಿಜ. ಭಾವನಾತ್ಮಕವಾಗಿ ಯೋಚಿಸುವ ನಾಯಕನಿಗೆ ಜೀವನದ ಅನುಭವಗಳು ಕಲಿಸಿರುವ ಪಾಠದಿಂದ ತನ್ನಿಷ್ಟದಂತೆ ಬದುಕನ್ನು ರೂಪಿಸಿಕೊಂಡು ಮನಸ್ಸನ್ನು ಕಲ್ಲಾಗಿಸಿಕೊಂಡಂಥ ಸ್ನೇಹಿತ. ಸ್ವಲ್ಪ ತುಂಟಾಟ, ಅದನ್ನು ಮೀರಿ ತಾರ್ಕಿಕವಾಗಿ ಆಲೋಚಿಸುತ್ತಾ ಬಂದದ್ದನ್ನು ಸ್ವೀಕರಿಸಿ ಬದುಕಬೇಕೆನ್ನುವ ಛಲದ ನಾಯಕಿ. ಮುಖ್ಯ ಪಾತ್ರಗಳಲ್ಲಿನ 3-4 ಗಟ್ಟಿ ಪಾತ್ರಗಳಲ್ಲೇ ಕತೆ ಹೆಣೆದ ರೀತಿ. ಕತೆಯಂತೂ ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಕಾದಂಬರಿ ಓದಿಲ್ಲವಾದರೂ ಸಿನಿಮಾವನ್ನು ನೋಡಿಯೇ ಇರುತ್ತಾರೆ. ಆದರೂ ಮೊದಲ ಬಾರಿ ಸಿನಿಮಾ ನೋಡಿದಾಗಿನ ಭಾವನೆ ಬದಲಾಗದೆ ಕತೆ ಎಂದರೆ ಹೀಗೂ ಇರಬಹುದೇ ಎಂದು ನನ್ನಷ್ಟಕ್ಕೆ ನಾನು ಹೇಳಿಕೊಂಡದ್ದು 2ನೇ ಬಾರಿ ಬೆಳದಿಂಗಳ ಬಾಲೆಯನ್ನು ಓದಿ ಮುಗಿಸಿದಾಗ. ಇಬ್ಬರ ನಡುವಿನ ಸ್ನೇಹ, ಅದನ್ನೂ ದಾಟಿದ ಪ್ರೇಮ, ಅದನ್ನೂ ಮೀರಿದ ಉತ್ಕಟವಾದ ಅನುಭವ, ಬದುಕಿನ ಮಗ್ಗಲುಗಳನ್ನು ದಾಟಿ ಸ್ವಚ್ಛ ಸುಂದರ ಭಾವನೆಗಳ ಮೀಟಿ ಕಣ್ತುಂಬ ನೋಡಲೇಬೇಕೆಂಬ ಹಂಬಲವನ್ನು ಹತ್ತಿಕ್ಕಿಕೊಂಡು ತೀರಾ ನೋಡಿಯೇ ಬಿಡುವೆನೆಂಬ ಸಮಯದಲ್ಲಿ ಮನಸ್ಸಿನ ತಳಮಳ, ಉದ್ವೇಗ, ಸಂತೋಷ. ನಾನೇ ಗೆದ್ದೆನೆಂದು ಜೋರಾಗಿ ಹೇಳಬೇಕೆಂದು ಕಾದಿದ್ದಾಗ ಮಹತ್ತರ ಒಂದರ ಗೆಲುವನ್ನು ಕಡೇ ಕ್ಷಣದಲ್ಲಿ ಸಾಧಿಸಿದಾಗ ಆ ಗಳಿಗೆಗಾಗಿ ಕಾಯುವಾಗ ಹೇಳಲಾಗದ ಹಿತವಾದ ಸಂಕಟಗಳನ್ನು, ಮನಸ್ಸಿನ ಕಾತುರಗಳನ್ನು ಒಂದೇ ಏಟಿಗೆ ನಜ್ಜುಗುಜ್ಜಾಗಿಸಿದಂಥ ಆತಂಕ, ಹತಾಶೆ, ಇವುಗಳನ್ನು ಮನಸ್ಸು ಎಂದಿಗೂ ಒಪ್ಪುವುದಿಲ್ಲ. ಕಲ್ಪನಾಲೋಕವಾದರೂ ಸರಿಯೇ, ಜೀರ್ಣಿಸಿಕೊಳ್ಳಲಾಗದ ನಿರಾಸೆಯನ್ನು ಅಪ್ಪಿಕೊಳ್ಳುವುದು ಕಷ್ಟವೇ. ಅಂತ್ಯ ಸರಿಯೋ ತಪ್ಪೋ ಒಂದೂ ತಿಳಿಯದೆ ಕೇವಲ ನಾಯಕ ನಡೆಸುವ ಚದುರಂಗದ ಕಾಯಿಗಳಂತಾಗಿ ನಡೆದು ಬಿಡುವಷ್ಟರ ಮಟ್ಟಿಗೆ ಓದುಗನನ್ನು ಸೆಳೆಯುವಂತಹ ಅದ್ಭುತ ಪ್ರೇಮ ಕಾವ್ಯ ಈ ಬೆಳದಿಂಗಳ ಬಾಲೆ. ಸಿನಿಮಾ ನೋಡಿದ್ದರೂ ಒಮ್ಮೆ ಈ ಕಾದಂಬರಿಯನ್ನು ಓದಿ ಆಸ್ವಾದಿಸಿ. ಧನ್ಯವಾದಗಳು.